ಜಯಮೃತ್ಯುಂಜಯವರ ಪಾದಗಳಿಗೆ ನಮಸ್ಕರಿಸಿ ನಮ್ಮ ನಾಯಕರಾದಂಥ ಬಸವನಗೌಡ ಯತ್ನಾಳ್ ಅವರೇ, ಎಲ್ಲ ಸಮಾಜದ ಹಿರಿಯರಾದ ಎಂ ಆರ್ ಪಾಟೀಲ್, ನಿನ್ನೆ ಸಾಯಂಕಾಲ ಬೆಳಗಾವಿ ಜಿಲ್ಲಾಧಿಕಾರಿಗಳ ಜೊತೆಗೆ ನಾನು ಭಾಳ ರಾತ್ರಿವರೆಗೆ ಮಾತನಾಡಿದೆ. ಅವರು ಇವತ್ತು ಹಲವಾರು ಸಂಘಟನೆಗಳು ಸುವರ್ಣಸೌಧಕ್ಕೆ ಬರ್ತಾ ಇದ್ದಾವೆ. ವಿಶೇಷವಾಗಿ ದಲಿತ ಪಂಗಡದ ಎಡಗೈ ಸಮುದಾಯ. ಆ ಕಾರಣಕ್ಕಾಗಿ ನಮ್ಮ ಕಡೆ ಒಬ್ಬರು ಪೊಲೀಸರು ಇರೋದಿಲ್ಲ. ಇವತ್ತು ಕೈ ಬಿಡ್ರಿ ಸ್ವಾಮಿಗಳ ಹೋರಾಟವನ್ನು ಮಧ್ಯಾಹ್ನ ಅಥವಾ ಇವತ್ತು ಬೆಳಗ್ಗೆ ಕೂತ್ಕೊಂಡು ಪೊಲೀಸ್ ಕಮಿಷನರ್ ಜೊತೆಗೆ ನೀವು ಎಲ್ಲರೂ ಕೂತ್ಕೊಂಡು ಒಂದು ಸರಿಯಾದ ಜಾಗವನ್ನು ಕೊಡ್ತೇವೆ ಅಂದರು. ಹಾಗಾಗಿ ಇವತ್ತೊಂದು ದಿವಸ ನಾನು ಸ್ವಾಮಿಗಳಿಗೆ ಮನವಿಯನ್ನು ಮಾಡಿ ಇವತ್ತೊಂದು ದಿವಸ ಇದೇ ಜಾಗದಲ್ಲೇ ಸಾಂಕೇತಿಕ ಧರಣಿಯನ್ನು ಪ್ರಾರಂಭ ಮಾಡಿ ಮಧ್ಯಾಹ್ನ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಸ್ವಾಮೀಜಿಯವರ ಸನ್ನಿಧಾನದಲ್ಲಿ ಪೊಲೀಸ್ ಕಮಿಷನರು ಮತ್ತು ಜಿಲ್ಲಾಧಿಕಾರಿಗಳ ಜೊತೆಗೂಡಿ ಅವರು ನಮ್ಮ ಹೋರಾಟಕ್ಕೆ ಗೌರವ ಕೊಡುವಂಥ ಜಾಗವನ್ನು ಸೂಚನೆ ಮಾಡಿದರು. ಅಲ್ಲೇ ನಮ್ಮ ಹೋರಾಟವನ್ನು ಮಾಡ್ತೀವಿ. ಅವರು ಗೌರವ ಕೊಡೋದಿಲ್ಲ ಅಂದ್ರೆ ನಮ್ಮ ನಿರ್ಣಯವನ್ನು ನಾವು ತೆಗೆದುಕೊಳ್ತೀವಿ. ಮಾಡೋದಾರೆ. ಈಗ ಅಧಿವೇಶನ ಇವತ್ತು ಸ್ವಲ್ಪ ಗದ್ದಿದ್ದರಿಂದ ಈಗ ನಾವು ತುರ್ತಾಗಿ ಹೋಗಬೇಕಾಗ್ಯದ. ಮಧ್ಯಾಹ್ನ ಲಂಚ್ ಟೈಮ್ದಾಗಲಿ ಇವತ್ತು ಸಾಯಂಕಾಲ ಆಗಲಿ ಕಮಿಷನರ್ ಜೊತೆಗೆ ಮತ್ತು ಡಿ.ಸಿ ಅವ್ರ ಜೊತೆಗೆ ಚರ್ಚೆ ಮಾಡಿ. ಸ್ವಾಮೀಜಿ ಅವರು ಒಬ್ಬರಿಗೆ ಡಿ.ಸಿ ಕಚೇರಿ ಮುಂದೆ ಹೋರಾಟಕ್ಕೆ ಅನುಮತಿ ಕೊಡಕ್ಕೆ ನೂರಾರು ಪೊಲೀಸರು ಬೇಕಂತ ಸರ್. ಸ್ವಾಮೀಜಿ ಅವರು ದಾಂಧಲೆ ದೊಂಬೆ ಎಬ್ಸಕ್ಕೆ ಹೋಗ್ತಾ ಇದಾರೆ. ಪ್ರತಿಭಟನೆ ಶಾಂತ ರೀತಿ ಪ್ರತಿಭಟನೆ ಕೇಳ್ತಾ ಇದಾರಲ್ಲ. ಈ ಸರ್ಕಾರ ಪಂಚಮಸಾಲಿಗಳ ಜೊತೆಗೆ ಅಷ್ಟೇ ಅಲ್ಲ, ವಿಶೇಷವಾಗಿ ವೀರಶೈವ ಲಿಂಗಾಯತರ ಜೊತೆಗೆ ಯಾವ ರೀತಿ ನಡ್ಕೊತೈತೆ ಅನ್ನೋದು ಮಣ್ಣಿಯ ಲಾಠಿ ಚಾರ್ಜ್ನಿಂದ ಜಾಹೀರಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಹೋರಾಟ ಮಾಡೋಕ್ಕೆ ಕಾಂಗ್ರೆಸ್ನವ್ರಿಗೆ ಪ್ರಚೋದನೆ ಕೊಟ್ಟಿದ್ರು. ಅವಾಗ ಅದು ಸಂವಿಧಾನಾತ್ಮಕವಾಗಿತ್ತು. ಈಗ ಅಸಂವಿಧಾನಾತ್ಮಕ ಆಗೈತಿ. ಅವಾಗ ಅದು ಸಂವಿಧಾನಾತ್ಮಕ ಆಗಿತ್ತು, ಈಗ ಅದು ಅಸಂವಿಧಾನಾತ್ಮಕ ಆಗಿತ್ತು. ಇವ್ರಿಗೆ ನಿನ್ನೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಹೇಳಿಕೆಯನ್ನು ಕೆಲವು ಜನ ತಪ್ಪಾಗಿ ಗಮನಿಸ್ಕೊಂಡಾರ. 2A ನಮಗೆ ಕೊಡೋಕ್ಕೆ ಆಗೋದಿಲ್ಲ ಅಂದ್ರೆ ಇನ್ನೊಂದು ಸಮಾಜಕ್ಕೆ ನಾವು ಅನ್ಯಾಯ ಮಾಡುವಂಥ ವ್ಯವಸ್ಥೆ ಒಳಗಿಲ್ಲ. ಹಿಂದಿನ ಸರ್ಕಾರ ಕೊಟ್ಟಂಥ 2D ಸುಪ್ರೀಂ ಕೋರ್ಟ್ನೊಳಗೆ ಏನೋ ಐತಿ, ಅದಕ್ಕೇನು ಸ್ಟೇ ಇಲ್ಲ. ಅಂಟಿಲ್ ಫರ್ದರ್ ಹಿಯರಿಂಗ್ ಅಂತ ಐತಿ. ನಾವು ಅಂಡರ್ಟೇಕಿಂಗ್ ಕೊಟ್ಟಿದ್ದು ಮುಂದಿನ ವಿಚಾರಣೆ ಆಗುವವರೆಗೆ ಇದನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ಹೇಳೈತೆ ಬೊಮ್ಮಾಯಿ ಸರ್ಕಾರ. 2D ನಮಗೆ ಇವತ್ತೇ ಘೋಷಣೆ ಮಾಡಿಬಿಡ್ಲಿ, ನಾವು ಮುಖ್ಯಮಂತ್ರಿಗೆ ಒಂದು ಮಾಲೆ ಹಾಕಿ ಹೋಕ್ಕೀವಿ. ಒಟ್ಟಾರೆಯಾಗಿ ಹತ್ತಿಕ್ಬೇಕನ್ನುವಂಥದ್ದು. ಲಾಠಿ ಚಾರ್ಜ್ ಯಾವ ರೀತಿ ಆಗೈತೆ ನೋಡಿರಿ ನೀವು. ಯತ್ನಾಳ್ ಅವರು ಮೊನ್ನೆ ಲಾಠಿ ಚಾರ್ಜ್ ಮಾಡಬೇಕಾದಂಥ ನೀತಿ ನಿಯಮಗಳನ್ನು ಸದನದೊಳಗೆ ಎಳೆಯಾಗಿ ಬಿಚ್ಚಿಟ್ಟಾರ. ನಮಗೂ ಗುರ್ತಿದ್ದಿದ್ದಿಲ್ಲ. ಆ ಪೊಲೀಸ್ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು. ಮುಖ್ಯಮಂತ್ರಿಗಳು ಸಮಾಜದ ಮತ್ತು ಗುರುಗಳ ಕ್ಷಮೆಯನ್ನು ಕೇಳಬೇಕು. ಅಲ್ಲ, ಹೋರಾಟದ ವಿಚಾರಕ್ಕೆ ಯಾಕೆ ಅನುಮತಿ ಕೊಡೋದಕ್ಕೆ ಇಷ್ಟೊಂದು ಮೀನಾಮೇಷ ಯಾಕೆ ಅನಿಸ್ತಾ ಇದ್ದಾರೆ ಸರ್? ಒಟ್ಟಾರೆಯಾಗಿ ದಮನಕಾರಿ ನೀತಿ. ಸಮಾಜವನ್ನು ತುಳಿಬೇಕು, ಲಿಂಗಾಯತರಿಗೆ ಈ ರಾಜ್ಯದಲ್ಲಿ ಭವಿಷ್ಯ ಇಲ್ದಂಗೆ ಮಾಡ್ಬೇಕು ಅನ್ನೋದು ಈ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಉದ್ದೇಶ ಅನ್ನುವಂಗೆ ಕಾಣ್ತೈತೆ.